ತೀರದ ಹಂತಕರು ಅಂದ ತಕ್ಷಣ ಮೈ ರೋಮಾಂಚನಗೊಳ್ಳುತ್ತೆ. ಕಾರಣ ವಿಜಯಪುರ ಈ ಭೀಮಾ ತೀರದ ಹಂತಕರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಸುದ್ದಿಯಲ್ಲಿರುತ್ತೆ. ಮೋಸ್ಟ್ಲಿ ಭೀಮಾ ತೀರದ ಹಂತಕರು ವಿಚಾರವನ್ನ ನೀವು ಹಿಂದಿನಿಂದ ಗಮನಿಸ್ತಾ ಬಂದರೂ ಕೂಡ ಬಹುತೇಕ ಪಾತ್ರಗಳಲ್ಲಿ ಬಂದು ಹೋಗುತ್ತೆ. ಯಾವ ಕಾರಣಕ್ಕೆ ಈ ರೀತಿ ಹಾಗೆ ದ್ವೇಷ ಬೆಳೀತು ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಸ್ಪಷ್ಟ ಮಾಹಿತಿ ಸಿಗೋದೇ ಇಲ್ಲ. ಹಂತಕ ಬಾಗಪ್ಪನ ಹಳೆ ಶಿಷ್ಯನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳ ಕಾಲಿಗೆ ಫೈರಿಂಗ್ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ತಡರಾತ್ರಿ ಸುಶೀಲ್ ಕಾಳೆ ಹಂತಕರಿಗಾಗಿ ಕಾರ್ಯಾಚರಣೆ ಆಗಿತ್ತು ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ರು ಆರೋಪಿಗಳು. ಹಾಗಾಗಿ ಪೊಲೀಸರು ತಮ್ಮ ಆತ್ಮ ರಕ್ಷಣೆಗಾಗಿ ಗಾಂಧಿ ಚೌಕ ಸಿಪಿಐ ಪ್ರದೀಪ್ ತಲಕೇರಿಯಿಂದ ಫೈರಿಂಗ್ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಆರೋಪಿ ಆಕಾಶ್ ಕಲ್ಲವಗೋಳ್ ಸುಭಾಷ್ ಬಗಲಿ ಗಾಲಿಗೆ ಗುಂಡೇಟು ತಗಲಿದೆ. ಘಟನಾ ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಭೇಟಿ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ವಿಜಯಪುರದಲ್ಲಿ ಪೊಲೀಸರ ಗುಂಡಿನ ಸದ್ದು ಮತ್ತೊಮ್ಮೆ ಕೇಳೋದಕ್ಕೆ ಸಿಕ್ಕಿದೆ. ಅದು ಕೂಡ ಹಂತಕ ಬಾಗಪ್ಪನ ಹಳೆ ಶಿಷ್ಯನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನಕ್ಕೆ ಹೋದಂತ ಸಂದರ್ಭದಲ್ಲೇ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ತಮ್ಮ ಆತ್ಮ ರಕ್ಷಣೆಗಾಗಿ ಪೊಲೀಸರು ಆರೋಪಿಗಳ ಕಾಲಿಗೆ ಗುಂಡೇಟು ಹಾರಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್. ಸೊ ಪೊಲೀಸರು ತಮ್ಮ ಆತ್ಮ ರಕ್ಷಣೆಗಾಗಿ ರೀತಿ ಫೈರ್ ಮಾಡಿದ್ದಾರಂತೆ. ಗಾಂಧಿ ಚೌಕ್ ಸಿಪಿಐ ಪ್ರದೀಪ್ ತಲಕೇರಿ ಫೈರ್ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಅಲ್ಲಿಗೆ ಆರೋಪಿ ಆಕಾಶ್ ಕಲ್ಲವಗೋಳ್ ಸುಭಾಷ್ ಬಗಲಿ ಕಾಲಿಗೆ ಗುಂಡೇಟು ತಗಲಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಈ ರೀತಿ ಆರೋಪಿಗಳನ್ನ ಹಿಡಿಯೋ ಪ್ರಯತ್ನದಲ್ಲೇ ಪೊಲೀಸರ ಮೇಲೆ ಹಲ್ಲೆಗೆ ಪ್ರಯತ್ನ ಆದಾಗ ಸಹಜವಾಗಿ ತಮ್ಮ ಆತ್ಮ ರಕ್ಷಣೆಗಾಗಿ ಪೊಲೀಸರು ಈ ರೀತಿ ಫೈರ್ ಮಾಡ್ತಾರೆ. ಹಾಗೆ ಇಬ್ಬರು ಆರೋಪಿಗಳ ಕಾಲಿಗೆ ಪೊಲೀಸರು ಫೈರ್ ಮಾಡಿದ್ದಾರೆ. ಇಬ್ಬರನ್ನ ಕೂಡ ಆ ಬಳಿಕ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆ ಮೂಲಕ ಮತ್ತೊಮ್ಮೆ ವಿಜಯಪುರದಲ್ಲಿ ಗುಂಡಿನ ಸದ್ದು ಕೇಳೋದಕ್ಕೆ ಸಿಕ್ಕಿದೆ. ಇದೆಲ್ಲವೂ ಕೂಡ ಭೀಮಾ ತೀರದ ಹಂತಕರು. ಮೋಸ್ಟ್ಲಿ ರವಿ ಬೆಳಗೆರೆ ಅವರು ಬರೆದಿರುವಂಥ ಭೀಮಾ ತೀರದ ಹಂತಕರು ಪುಸ್ತಕವನ್ನ ಓದಿದ್ರೆ ಈ ಹಿಸ್ಟ್ರಿ ನಿಮಗೆ ಅರ್ಥ ಆಗ್ಬಿಡುತ್ತೆ. ಈ ಭೀಮಾ ತೀರದ ಗಲಾಟೆ ಗದ್ದಲ ಆ ದ್ವೇಷದ ಹಿನ್ನೆಲೆ ಆಗಿರುವಂಥ ಕೊಲೆಗಳು ಅದು ಲೆಕ್ಕಕ್ಕೆ ಇಲ್ಲ. ಬಟ್ ಅದು ಈಗ ಹೇಗೆ ಬೆಳೀತಾ ಬರ್ತಾ ಇದೆ ಅಂದರೆ ಅವರ ಶಿಷ್ಯಂದಿರು, ಅವರ ಮಕ್ಕಳು, ಮರಿ ಮೊಮ್ಮಕ್ಕಳು, ಈ ರೀತಿಯ ದ್ವೇಷ ಈ ಕ್ಷಣಕ್ಕೂ ಕೂಡ ಮುಂದುವರಿತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಬಾಗಪ್ಪನ ಶಿಷ್ಯನ ಹತ್ಯೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಈಗ ಅವರ ಬಂಧನಕ್ಕೆ ಹೋದಂತಹ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನ ಆಗುತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ಭಯ ಇರಬಹುದು ಅಂತ. ಸೊ ಪೊಲೀಸರು ಕೂಡ ತಮ್ಮ ಆತ್ಮರಕ್ಷಣೆಗಾಗಿ ಫೈರ್ ಮಾಡಿದ್ದಾರೆ. ಇಬ್ಬರು ಆರೋಪಿಗಳ ಕಾಲಿಗೆ ಗುಂಡೇಟು ತಗಲಿದೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದೃಶ್ಯ ನೋಡ್ತಾ ಇದ್ರಿ, ಆಸ್ಪತ್ರೆಯಲ್ಲಿ ಮಲಗಿರುವ ದೃಶ್ಯ ಆರೋಪಿಗಳು. ಅಲ್ಲಿ ಬ್ಲಡ್ ಬರ್ತಾ ಇಲ್ಲ.